ನಮಸ್ಕಾರ ವ್ಯೂವರ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಗೈಸ್. ಎಷ್ಟೊಂದ್ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದೀನಿ. ಅದು ಇವತ್ತು ನಮ್ಮ ಮ್ಯಾಮ್ ಫೋನ್ ಮಾಡಿದ್ರು ಗೈಸ್, ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ಅಂತ. ಬೆಳಗ್ಗೆ ಸ್ನಾನ ಮಾಡಿದ್ರೆ ಇವಾಗ ಆರಾಮಾಗಿ ಹೋಗ್ಬೋದಿತ್ತು, ಬಟ್ ಇವಾಗ ಸ್ನಾನ ಮಾಡ್ಕೊಂಡು ಹೊಲ್ಟಿದೀನಿ ಗೈಸ್. ನಮ್ಮಮ್ಮ ಬೈತಾ ಇದ್ರು, ಇವಾಗ ಸ್ನಾನ ಮಾಡ್ತಿದ್ಯಾ ಅಂತ. ಸೊ ಬನ್ನಿ ಗೈಸ್, ರೆಡಿಯಾಗಿ ಬರ್ತೀನಿ, ಆಮೇಲೆ ಸಿಗೋಣ, ಬಾಯ್ ಗೈಸ್. ಫೈನಲಿ ರೆಡಿ ಆದೆ, ಇವಾಗ ಮ್ಯಾಮ್ ಮನೆಗೆ ಹೊರಡ್ಬೇಕಷ್ಟೇ ಗೈಸ್. ಬನ್ನಿ ಹೋಗೋಣ. ನಮ್ಮಮ್ಮ ಬಟ್ಟೆ ಮರ್ಸ್ತಿದ್ದಾರೆ. ಇವತ್ತೇನಾದ್ರು ಮೋಟಿವೇಶನ್ ಕೊಡ್ತಾರ ನೋಡೋಣ. ಫಸ್ಟ್ ಬ್ಲಾಗ್ ಮಾಡ್ತೀನಿ ಇವತ್ತು, ಎಷ್ಟೊಂದು ದಿನ ಆಗಿತ್ತು ಬ್ಲಾಗ್ ಮಾಡಿ. ಮೋಟಿವೇಶನ್ ಕೊಡ್ತಾರ ಕೇಳೋಣ ಬನ್ನಿ. ಅಮ್ಮ ಏನಾದ್ರು ಮೋಟಿವೇಶನ್ ಕೊಡಮ್ಮ, ಬ್ಲಾಗ್ ಮಾಡ್ತೀನಿ ಇವತ್ತು ಮತ್ತೆ. ಗೈಸ್ ನಮ್ಮಮ್ಮ ಇವತ್ತು ಮೋಟಿವೇಶನ್ ಕೊಡೋ ಮೂಡಲ್ಲಂತೂ ಇಲ್ಲ, ಇಲ್ಲೇ ಇದ್ರೆ ನಾನು ಅಷ್ಟೇ ಕತೆ. ಬನ್ನಿ ಹೋಗೋಣ ಮ್ಯಾಮ್ ಮನೆಗೆ. ಬರದಮ್ಮ ಬಾಯ್. ಗೈಸ್ ವ್ಲಾಗ್ ಮಾಡಿ ಎಷ್ಟೊಂದು ದಿನ ಆಗಿತ್ತು, ಮೊಬೈಲ್ ಇಲ್ದಿರೋ ಕಾರಣ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ತುಂಬ ಚೆನ್ನಾಗಿ ಫೀಲ್ ಆಗ್ತಿದೆ, ಫೀಲಿಂಗ್ ಕಂಫರ್ಟೇಬಲ್ ಗೈಸ್. ಇವಾಗ ಮ್ಯಾಮ್ ಮನೆಗೆ ಹೋಗ್ಬೇಕು. ಇವತ್ತು ಫುಲ್ ಮೋಟಿವೇಶನ್ ಡೇ ಅನ್ಕೊಳ್ಳಿ. ನಮ್ಮ ಮ್ಯಾಮ್ ಹತ್ರನೂ ಒಂದು ಮೋಟಿವೇಶನ್ ಕೇಳೋಣ ಬನ್ನಿ. ನಮ್ಮ ಅಮ್ಮ ಅಂತೂ ಹೇಳಿಲ್ಲ, ಮ್ಯಾಮ್ ಆದರೂ ಹೇಳ್ತಾರ, ಟೀಚರ್ ಅಲ್ಲ ಹೇಳೇ ಹೇಳ್ತಾರೆ ಪಕ್ಕ ಹೇಳಿ. ಬನ್ನಿ ಹೋಗೋಣ. ಅಲ್ಲಿ ನೋಡಿ ನಾಯಿ ಮರಿಗಳಿದ್ದಾವೆ ತುಂಬ. ಅವುಗಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಗೈಸ್. ಮ್ಯಾಮ್ ಮನೆ ಹತ್ರ ಬಂದ್ವಿ, ಫೈನಲಿ ಟೀಚರ್ ಇದೆ. ಮ್ಯಾಮ್ ಏನು ಮಾಡ್ತಾರೋ ನೋಡಬೇಕು. ಮ್ಯಾಮ್ ರೆಡಿ ಆದ್ರಾ? ಓಕೆ ಬನ್ನಿ. ಮ್ಯಾಮ್ ರೆಡಿ ಆಗ್ಬಿಟ್ಟಿದ್ದಾರೆ ಗೈಸ್, ಒಳ್ಳೇದಷ್ಟೇ ಬಾಕಿ. ಬನ್ನಿ ಮ್ಯಾಮ್ ಏನು ಮೋಟಿವೇಶನ್ ಕೇಳ್ಬೋದು ಅಂತ ಯೋಚನೆ ಮಾಡ್ತೀನಿ. ಮೋಟಿವೇಶನ್ ವರ್ಡ್ಸ್ ಏನು ಹೋಗ್ತಾ ತಗೊಂಡು. ಫಸ್ಟ್ ಟೈಮ್ ನಮ್ಮ ಮ್ಯಾಮ್ ಜೊತೆ ವ್ಲಾಗ್ ಮಾಡ್ತೀನಿ, ಫೀಲಿಂಗ್ ನರ್ವಸ್ ಗೈಸ್ ಸ್ವಲ್ಪ. ಬನ್ನಿ ಏನಾಗುತ್ತೆ ನೋಡೋಣ. ಆಗ್ಲಾಗ್ತವ್ರಲ್ಲ ಮ್ಯಾಮ್ ಮನೇಲಿ. ಬನ್ನಿ ಹೋಗೋಣ ನಮ್ಮ ಜೊತೆ. ಇಲ್ಲ ನಂದೆ ತಗೊಂಡಿದ್ದೀನಿ ಸದ್ಯಕ್ಕೊಂದು ರೆಡ್ಮಿ ನೋಟ್ 8 ಅಣ್ಣ ಹತ್ರ ಇಸ್ಕೊಂಡಿದ್ದೆ. ನೀವೇನಾದ್ರು ಮೋಟಿವೇಶನ್ ಕೊಡ್ಬೇಕು ಅಂದ್ರೆ ಏನ್ ಕೊಡ್ತೀರಾ? ಯೂತ್ಸಿಗೆ ಸ್ಟೂಡೆಂಟ್ಸಿಗೆ? ಓಕೆ ನೀವು ಟೀಚರ್ ಅಲ್ವಾ? ಮ್ಯಾಮ್ ಫಸ್ಟ್ ಮೋಟಿವೇಶನ್ ಆಮೇಲೆ ಸರಿ ಆಮೇಲೆ ಕೊಡ್ತಾರಂತೆ. ದೇವಸ್ಥಾನಕ್ಕೆ ಹೋಗ್ಬೋದು ನೋಡಿ ಗೈಸ್. ಅಂಗಡಿಗೆ ಬಂದಿದ್ದೀವಿ, ಕರ್ಪೂರ ಹೋಗ್ಬೇಕು ಎಲ್ಲ ತಗೊಳಕ್ಕೆ. ತಗೊಂಡು ಮತ್ತೆ ಸಿಗ್ತೀನಿ ಗೈಸ್ ದೇವಸ್ಥಾನ ಹತ್ರ. ಗೈಸ್ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಿದೀವಿ. ಆಂಟಿಗಳ್ದು ಏನೇನೋ ರಿಚುವಲ್ಸ್ ಇರ್ತಾರಲ್ಲ ಗೈಸ್, ಅದನ್ನ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಪೂಜೆ ಇರುತ್ತಲ್ಲ ಏನೇನೋ ಆಂಟಿಗಳ್ದೆಲ್ಲ, ಅದು ಮುಗಿಸ್ಕೊಂಡು ಹೋಗ್ತೀವಿ. ನೋಡಿ ಆಂಟಿ ಹೋಗ್ತಿದ್ದಾರೆ. ಆಂಟಿ ಅಂದ್ರೆ ನಮ್ಮ ಮ್ಯಾಮೇಗೆ, ಇನ್ಯಾರು ಅಲ್ಲ. ಮೋಟಿವೇಶನ್ ಕೇಳಬೇಕು ಮನೆಗೆ ಹೋದ್ಮೇಲೆ, ಅದನ್ನ ಮರೆಯಲ್ಲ ಗೈಸ್. ಇವತ್ತು ಯಾರು ಮೋಟಿವೇಶನ್ ಕೊಡೋ ಮೂಡಲ್ಲಿಲ್ಲ. ಮ್ಯಾಮ್ದು ಒಂದು ಸ್ವಲ್ಪ ಕೆಲಸ ಅದು ಇದು ಡಿಲೇ ಸ್ವಲ್ಪ. ಅವರು ತುಂಬ ಬೇಜಾರಲ್ಲಿದ್ರು ಯಾಕೋ. ನೋಡಿ ಬಾಳೆಹಣ್ಣು ಕೊಟ್ಟರು, ದೇವ್ರ ಹತ್ರ ಎಡೆ ಮಾಡಿರೋದು ತಗೊಂಡು ಹೋಗ್ತೀನಿ. ಮನೆ ಹೋಗೋದು, ಶಿಸ್ತಾಗಿ ಬಾಳೆಹಣ್ಣು ತಿನ್ನೋದು, ಊಟ ಮಾಡಿ ಮಂಕ್ಳೋದು. ಈ ವ್ಲಾಗ್ ನಾಳೆಗೂ ಕಂಟಿನ್ಯೂ ಆಗುತ್ತೆ, ನೋಡಿ ಮಜಾ ಮಾಡಿ. ಬೈ ಗೈಸ್, ಬಾಯ್. ಮತ್ತೆ ಸಿಗುವ ನಾಳೆ. ನಮಸ್ಕಾರ ವ್ಯೂವರ್ಸ್. ಗೈಸ್ ನೆನ್ನೆ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ, ಸೊ ಇವತ್ತು ವ್ಲಾಗು ಮತ್ತು ನೆನ್ನೆ ವ್ಲಾಗು ಸೇರಿಸಿ ಬರುತ್ತೆ. ನೋಡಿ ಚಿತ್ರಾನ್ನ ಮಾಡ್ತೀನಿ ಗೈಸ್ ಬೆಳಿಗ್ಗೆ. ನಮ್ಮಮ್ಮ ಟೈಮ್ ಆಗ್ಬಿಟ್ಟಿದ್ದಾರೆ, ಉಪ್ಪಿಟ್ಟು ಮಾಡ್ಬಿಟ್ಟಿದ್ದಾರೆ. ನಾನ್ ತಿನ್ನಲ್ಲ ಉಪ್ಪಿಟ್ಟನ್ನ, ಸೊ ಎಲ್ಲ ಹೆಚ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡ್ರು. ನಾನು ಹೆಚ್ಕೊಟ್ಟಿದ್ದೀನಿ, ಇನ್ನೇನು ಅಮ್ಮ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರೆ ಅಷ್ಟೇ ಗೈಸ್. ನೋಡ್ರಿ ಕುಕಿಂಗ್ ಚಾನಲ್ ಓಪನ್ ಮಾಡಿದ್ರೆ ಹೆಂಗಿರೋದು ಕಮೆಂಟ್ ಮಾಡಿ ಗೈಸ್. ನಾನಿಲ್ಲ ಅಮ್ಮದ್ ಮಾಡಿದ್ರೆ ಯೋಚನೆ ಮಾಡಿದೀನಿ, ಶೋಭಾಸ್ ಕಿಚನ್ ಅಂತ ಚೆನ್ನಾಗಿರುತ್ತೆ, ಕಮೆಂಟ್ ಮಾಡಿ. ಇಷ್ಟ ಕುಕಿಂಗ್ ಮಾಡೋದು ಹಂಗೇನಿಲ್ಲ, ಬಟ್ ಏನು ಕಲ್ತಿಲ್ಲ ಅಷ್ಟೇ. ನೀವ್ ಯಾರಾದ್ರೂ ಕುಕಿಂಗ್ ಮಾಡೋರಿದ್ರೆ ಕಮೆಂಟ್ ಮಾಡಿ. ಬ್ರೌನ್ ಆಗ್ತೈತೆ, ಅರ್ಶನ ಎಲ್ಲೈತೆ ಗೈಸ್ ಇಷ್ಟರಲ್ಲಿ? ಇಲ್ಲ ಬನ್ನಿ ಅರ್ಶನ ಹಾಕೋಣ. ಇದೊಳಗೆ ಕುಕಿಂಗ್ ಚಾನಲ್ ತರ ಆಗೋಗ್ಬಿಟ್ಟಿದೆ ನನ್ನ ಚಾನಲ್ ಇವಾಗ. ಎಷ್ಟ ಹಾಕನ? ಜಾಸ್ತಿ ಉದುರಿಸ್ದೆ ಹೋಗ್. ಹಿಂಗೆ ಗೈಸ್, ಗೊತ್ತಿಲ್ದಿರೋರು ಮಾಡಕ್ ಬಂದ್ರೆ ಅಡಿಗೆನ 2 ಚಿಟ್ಕಿ ಹಾಕಿದೀನಿ, ಪರವಾಗಿಲ್ವಾ? ಉಪ್ಪು ಹಾಕ್ತಾ ಇದ್ರೆ ನಮ್ಮ RCB ಸಾಲ್ಟ್ ನೆನ್ಪು ಬರ್ತಾರೆ ಗೈಸ್. ಯಾವಾಗ ರಿಕವರಿ ಆಗ್ತಾರ ಗೊತ್ತಿಲ್ಲ.
ಬೆತಲ್ ಬದಲು ಅವ್ರು ಬಂದ್ರೆ ಚಂದ. ಬೆತಲ್ ಏನ್ ಆಡಲ್ಲ ಅಂತಲ್ಲ, ಬಟ್ ಫಾರ್ಮ್ ಅಲ್ಲಿ ಇಲ್ಲ ಅಷ್ಟೇ. ಸಾಲ್ಟ್ ಅವ್ರು ಬಂದ್ರೆ ಇನ್ನೂ ಚಂದ. ನಮ್ಮಮ್ಮ ಮಾತ್ರ ಅವರಿಗೆ ಉಪ್ಪಿಟ್ಟು ಮಾಡ್ಕೊಬಿಟ್ಟಿದ್ದಾರೆ. ನೆಕ್ಸ್ಟ್ ನಿಂದೆ ಕೆಲ್ಸ. ಅರ್ಧಂಬರ್ಧ ಮಾಡ್ಬಿಟ್ಟೆ ಗೈಸ್ ನಾನು. ಸಾಕ್ ಬಿಡಮ್ಮ, ಜಾಸ್ತಿ ಬೇಡ. ಅವಾಗ್ಲೇ 3 ವಿಷಲ್ ಕೂಗೋ ತನಕ ಸುಮ್ ಬಿಟ್ಟಿರಲ್ ಕೆಳಗೆ ಎತ್ತಿಡು. ಗಿನ್ಲಾಯ್ತಲ್ಲ ಅನ್ನ ಒಂಚೂರು. ಮೊಸರನ್ನ ಚೆನ್ನಾಗಿರುತ್ತೆ ಗೈಸ್, ಬಟ್ ಮೊಸರನ್ನೂ ರೆಡಿ ಇದೆ, ಯಾವ್ದಕ್ಕೂ ಏನ್ ಕಮ್ಮಿ ಇಲ್ಲ. ಚಿತ್ರಾನ್ನ ಒಂದು ತಿನ್ನೋದೇ ಈಗ. ಬ್ರಷ್ ಮಾಡ್ಕೊಂಡು, ಬ್ರಷ್ ಮಾಡಿಲ್ಲ ಇನ್ನು, ಅದಕ್ಕೂ ಮಕ್ಕಳು ಮನೆ. ಇವಾಗ ಹೋಗಿ ಬ್ರಷ್ ಮಾಡ್ಕೊಂಡು ತಿನ್ಬೇಕು ಗೈಸ್ ಆರಾಮಾಗಿ. ಬನ್ನಿ ಬ್ರಷ್ ಮಾಡಕ್ ಹೋಗೋಣ ಗೈಸ್. ಓಡೋಗ್ತೀನಿ. ಅವ್ನು CA ಮಾಡ್ತಾನೆ, ಸ್ವಲ್ಪ ನೋಟ್ಸ್ ಎಲ್ಲ ಬರ್ಕೊಳಕ್ ಆಗಲ್ಲ ಅವನ ಕೈಲಿ. ಸೊ ಅದಕ್ಕೆ ನಂಗೆ ಬರೆಯಕ್ ಕೊಟ್ಟಿದ್ದ. ಶಾರದಾ ನಗರಕ್ಕೆ ಟ್ರೈನ್ ಬರ್ತಿದೆ, ತುಮಕೂರಿಂದ ಬರ್ತೀಯಾನೆ. CA ಎಕ್ಸಾಮ್ ಬರ್ಕೊಂಡು ಲೇಟ್ ಆಗ್ಬಿಟ್ಟಿದೆ. ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದ್ಬಿಟ್ಟಿದೆ ಗೈಸ್. ಫೈನಲಿ ಬರ್ದೀನಪ್ಪ ಎಲ್ಲ ನಂದೆ. ಸೀರಿಯಸ್ಲಿ ಅಲ್ಲಿಂದ ಓಡ್ ಬಂದಿದ್ದೀನಿ. ಬಾಯ್ ಫೋನ್ ಮಾಡು ಬಾಯ್. ಬರ್ದೀನಲ್ಲ ಲಿಟ್ರಲಿ ಸುಸ್ತಾಗ್ಬಿಟ್ಟೆ ಅಲ್ಲಿಂದ ಇಲ್ಲಿಗೆ ಓಡ್ ಬರಕ್ಕೆ. ಯಪ್ಪ ದೇವ್ರೆ, ಒಂದು ಬುಕ್ ಕೊಡೋಕೆ ಫ್ರೆಂಡಿಗೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕು. ಬರೆಯೋಕ್ಕಾಗ್ದಿರ ನನಗೆ ಕೊಟ್ಟಿದ್ದ ಬರೆಯೋಕ್ಕೆ. ಲಿಟ್ರಲಿ ಗಾಯ್ಸ್, ಡೀಪ್ ಬ್ರೆತ್ ತಗೋಬೇಕು. ಸ್ವಲ್ಪ ಹೊತ್ತು ಕುತ್ಕೊಳ್ಳೋದು ಆಸೆ ಗಾಯ್ಸ್. ಅಷ್ಟು ಜೋರಾಗಿ ಓಡ್ ಬಂದು ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ಅಲ್ಲಿ ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಗಾಯ್ಸ್ ರೋಡ್ ಉದ್ದಕ್ಕೂ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಮತ್ತೆ ಸಿಗುವ ನಾಳೆ ಗೈಸ್. ಈ ಸೋನೆ ಮಳೆಲು ಮೊಸರು ತರಕ್ ಹೋಗ್ತೀನಿ ಅಂಗಡಿಗೆ. ಕರ್ಡ್ ಲವರ್ಸ್ ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ಗೈಸ್. ಸೋನೆ ಬರ್ತಿದೆ, ಫುಲ್ಲು ಮಳೆ ಬರೋ ಪರಿಸ್ಥಿತಿ, ಗುಡುಗು ಮಿಂಚು ಎಲ್ಲ ಗೈಸ್. ಒಂದು ಇನ್ಸಿಡೆಂಟ್ ಶೇರ್ ಮಾಡೋಕೆ ಇಷ್ಟಪಡ್ತೀನಿ. ನಾನು ಸಮ್ಮರ್ ಹಾಲಿಡೇಸ್ಗೆ ಊರಿಗೆ ಬಂದಿದ್ದೆ. ಫಸ್ಟ್ ನಾನು ಬೆಂಗಳೂರಲ್ಲಿದ್ದೆ ಗೈಸ್. ಸಮ್ಮರ್ ಹಾಲಿಡೇಸ್ಗೆ ಊರಿಗೆ ಬಂದಿದ್ದೆ. ಸೊ ಹೇರ್ ಕಟ್ಟಿಗೆ ಅಂತ ಇನ್ನೊಂದು ಊರಿಗೆ ಹೋಗಿದ್ದೆ ತಾತ ಜೊತೆ. ಸೊ ಅಲ್ಲಿ ಏನಾಯ್ತು ಅಂದರೆ, ನಾನು ಹೇರ್ ಕಟ್ ಮಾಡಿಸ್ಕೊತಾ ಇದ್ದೀನಿ. ಸಡನ್ನಾಗಿ ಒಂದು ಆಂಬುಲೆನ್ಸ್ ಹೋಯ್ತು. ಏನಾಯ್ತು ಅಂತ ಕೇಳಿದ್ರೆ, ಊರಲ್ಲಿ ಸ್ವಲ್ಪ ಜನ ಮಕ್ಕಳು ಮರದ ಕೆಳಗಡೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಮಿಂಚು ಗುಡುಗಲ್ಲಿ, ಮಳೆ ಬರೋ ಟೈಮಲ್ಲಿ ಎಲ್ಲೂ ಹೋಗೋಕ್ಕಾಗಿಲ್ಲ. ಸೊ ಆ ಮಿಂಚು ಆ ಮರಕ್ಕೆ ಹೊಡೆದ್ಬಿಟ್ಟಿದೆ. ಅವಾಗ ಏನಾಗಿದೆ, ಫುಲ್ ಏಟಾಗ್ಬಿಟ್ಟಿದೆ ಅವ್ರಿಗೆ. ಸಡನ್ನಾಗಿ ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿದ್ರು. ನಿಮಗೆ ಗೊತ್ತು ತಾನೆ, ಮಿಂಚು ಗುಡುಗು ಏನಾದ್ರು ಮರಕ್ಕೆ ಹೊಡೆದ್ರೆ ಕುಡಿಯಲ್ಲ ಗೈಸ್ ಆಲ್ಮೋಸ್ಟ್. ಆಂಬುಲೆನ್ಸಲ್ಲಿ ತಕ್ಷಣ ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ಕೇಳಿದ್ರೆ ಗೈಸ್ ಪ್ರಾಣ ಹೋಗ್ಬಿಟ್ಟಿದೆ, ಆಂಬುಲೆನ್ಸಲ್ಲೇ ಪ್ರಾಣ ಹೋಗ್ಬಿಟ್ಟಿದೆ. ಸೊ ಒಂದು ಸಜೆಷನ್ ಏನು ಗೊತ್ತಾ ಗೈಸ್, ಯಾರು ಮರದ ಕೆಳಗಡೆ ನಿಂತ್ಕೋಬೇಡ್ರಿ. ಇದು ಮಾಮೂಲಿ ಎಲ್ಲರೂ ಹೇಳ್ತಾರೆ, ಬಟ್ ನಾನು ಹೇಳ್ತೀನಿ ಅದನ್ನೇ, ಮರದ ಕೆಳಗಡೆ ನಿಂತ್ಕೋಬಿಡಿ ಗೈಸ್. ಇದೇನೇ ಆಗಲಿ, ಯಾವ್ದಾದ್ರು ಅಂಗಡಿಗೋ ಏನಾರು ಅಂಗಡಿ ಹತ್ರಕ್ಕೋ ಹೋಗ್ಬಿಡಿ, ಅಷ್ಟೇ ಮಳೆ ಮಿಂಚು ಗುಡುಗು ಇರಲಿ ಗೈಸ್. ಮುಚ್ಚಿಬಿಟ್ಟಿದೆ, ಅವಾಗಲೇ ಏನು ತೆಗ್ದಿದ್ದು, ಅವಾಗಲೇ ತಗೊಂಡೋಗ್ಬೇಕಿತ್ತು. ಬಂದಿದೆ ಬಟ್ ತಗೊಂಡೋಗಕ್ಕಾಗಿಲ್ಲ. ಅರ್ಧ ಲೀಟ್ರ್ ಕೊಡಿ. ಅರ್ಧ ಲೀಟ್ರ್ ಪೌಡ್ರಲ್ಲೇ ಫೈನಲಿ ಕರ್ಡ್ ಸಿಕ್ತು. ಛತ್ರಿ ಹಿಡ್ಕೊಂಡು ವ್ಲಾಗ್ ಮಾಡೋದು ತುಂಬಾ ಕಷ್ಟ. ಈ ಸೀರೀಸ್ ಕಂಟಿನ್ಯೂ ಮಾಡಬೇಕು ಗೈಸ್. 3 ದಿವಸಕ್ಕೆ ಬರೀ ಸಂಜೆ ಮೇಲೆ ವ್ಲಾಗ್ ಮಾಡೋದು ಚೆನ್ನಾಗಿರುತ್ತೆ ಸೀರೀಸ್, ಬಟ್ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ಮಾಡಬೇಕೋ ಬೇಡ ಅಂತ. ಗೈಸ್ ನಮ್ಮಮ್ಮ ಡಿನ್ನರ್ಗೆ ತಿಂಡಿ ಮಾಡಿಬಿಟ್ಟಿದ್ದಾರೆ ನೋಡಿ. ಅವ್ರಿಗೂ ಸುಸ್ತಾಗಿ ಬಂದಿತ್ತಂತೆ, ಸೊ ಅದಕ್ಕೆ ಚಿತ್ರಾನ್ನ ಮಾಡಿದ್ದಾರೆ ಬೇಗ ಆಗಲಿ ಅಂತ. ಅವ್ರಿಗೂ ಏನಾದ್ರು ಹೆಲ್ಪ್ ಮಾಡಬೇಕು ಗೈಸ್. ಬರುತ್ತೆ, ಅದೊಂದು ವಿಡಿಯೋ ಬರುತ್ತೆ ಚೆನ್ನಾಗಿ ಗೈಸ್. ಆಮೇಲೆ ಈ ಸಂಜೆ ಮೇಲೆ ವಿಡಿಯೋ ಕ್ರಿಯೇಟ್ ಮಾಡ್ತಿರೋದು ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತೆ ಮಾಡಬೇಕೋ ಬೇಡ ಅಂತ. ಮತ್ತೆ ಸಿಗುವ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬಾಯ್ ಬಾಯ್.